ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಕೇರಳದ ಅತಿ ದೊಡ್ಡ ಶಿಲ್ಪಕಲಾವನ್ನು ನೋಡ್ಕೊಂಡು ಬರೋಣಂತೆ ಬನ್ನಿ. ಇದು ಯಾವುದಪ್ಪ ಅಂದರೆ ಜಟ್ಟಾಯು ಅರ್ತ್ ಸೆಂಟರ್, ವಿಶ್ವದ ಅತಿ ದೊಡ್ಡ ಪಕ್ಷಿ ಶಿಲ್ಪವಾಗಿರುವಂಥದ್ದು. ಅದೇ ಇದು ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿರುವಂತಹ ಚದಯಮಂಗಲಂನಲ್ಲಿರುವಂಥದ್ದು. ಹಾಗೆ ಇದರ ಇತಿಹಾಸ ತುಂಬಾ ಚೆನ್ನಾಗಿದೆ. ಈ ಒಂದು ಶಿಲ್ಪಕಲಾಕೃತಿ 200 ಅಡಿ ಉದ್ದ, 150 ಅಡಿ ಅಗಲ, ಹಾಗೆ 70 ಅಡಿ ಎತ್ತರದಲ್ಲಿರುವಂತಹ ಬೃಹತ್ ದೊಡ್ಡದಾದ ಶಿಲ್ಪವಾಗಿರುವಂಥದ್ದು. ಹಾಗೆ ತುಂಬಾ ಚೆನ್ನಾಗಿದೆ. ಈ ಒಂದು ಪ್ಲೇಸ್ಗೆ ನಿಜವಾಗ್ಲೂ ರೋಪ್ವೇನಲ್ಲಿ ಹೋಗೋದೇ ಒಂದು ಖುಷಿ ಕೊಡುತ್ತೆ. ಈ ಒಂದು ರೋಪ್ವೇ ಚಾರ್ಜು 550 ರೂಪಾಯಿ ಇರುತ್ತೆ. 550 ರುಪೀಸ್ ಕೊಟ್ಟು ನಾವು ವೇನಲ್ಲೇ ಹೋಗಬೇಕಾಗತ್ತೆ. ತುಂಬಾ ಚೆನ್ನಾಗಿದೆ. ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಇದರ ಇತಿಹಾಸ ಏನಪ್ಪ ಅಂದರೆ, ಪುರಾಣದ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸುವಾಗ ಜಟಾಯು ಹೋರಾಟದಲ್ಲಿ ತನ್ನ ರೆಕ್ಕೆಗಳನ್ನು ಕಳೆದುಕೊಂಡು ಬಂಡೆಯ ಮೇಲೆ ಬಿದ್ದಂತು. ಹಾಗೆ ಇದೇ ಬಂಡೆಯ ಮೇಲೆ ಈ ಒಂದು ಜಟಾಯು ಪಾರ್ಕನ್ನು ನಿರ್ಮಾಣ ಮಾಡಲಾಗಿದೆ. ಪುರಾಣ ಇತಿಹಾಸ ತುಂಬ ಚೆನ್ನಾಗಿದೆ. ಹಾಗೆ ಇದನ್ನು ಖ್ಯಾತ ಚಲನಚಿತ್ರ ನಟರಾದ ಅಂದರೆ ನಿರ್ದೇಶಕರಾದಂತಹ ರಾಜೀವ್ ಅಂಚಲ್ರವರು ಈ ಶಿಲ್ಪವನ್ನು ವಿನ್ಯಾಸಗೊಳಿಸಿದ್ದಾರೆ. ಹಾಗೆ ತುಂಬಾ ಚೆನ್ನಾಗಿರುವಂತಹ ಈ ಪ್ಲೇಸ್ನ ಖಂಡಿತ ಖುಷಿಯಿಂದ ನೋಡ್ಕೊಂಡು ಬರೋಣಂತೆ ಬನ್ನಿ. ಈ ಒಂದು ಪ್ಲೇಸ್ ನೀವೀಗ ನೋಡ್ತಿದ್ದೀರಾ. ನಾವು ಆಲ್ರೆಡಿ ರೋಪ್ವೇನಲ್ಲಿ ಹೋಗ್ತಿದ್ವಿ. ಸುತ್ತಮುತ್ತಲಿನ ವಾತಾವರಣ, ಪ್ರಕೃತಿಯನ್ನು ನೋಡಿಕೊಂಡು ರೋಪ್ವೇನಲ್ಲಿ ಹೋಗೋ ಖುಷಿನೇ ಬೇರೆ. ಅದೊಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಖಂಡಿತ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನನಗೆ ಸುಮಾರು ದಿನದ ಆಸೆ ಆಗಿತ್ತು. ಸುಮಾರು ಸಲ ನಾನು ಮೊಬೈಲಲ್ಲಿ ಫೋಟೋ ಹಾಗೆ ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ಈ ಒಂದು ಪ್ಲೇಸ್ನ ಕವರ್ ಮಾಡಬೇಕು ಅಂತ ಆಸೆ ಇತ್ತು. ಅದು ಇವಾಗ ನೆನೆಸಾಯಿತು. ಮೇಲ್ಗಡೆ ಹೋದಾಗ ತುಂಬಾ ಖುಷಿ ಆಗುತ್ತೆ. ಏಕೆಂದರೆ ಮೇಲ್ಗಡೆ ಬೆಟ್ಟದ ಮೇಲೆ ನಿಂತ್ಕೊಂಡಾಗ ಸುತ್ತಮುತ್ತ ಪ್ರಕೃತಿಯ ಜೊತೆಗೆ ಆ ತಣ್ಣನೆಯ ಗಾಳಿ ಒಂಥರ ಮನಸ್ಸಿಗೆ ಇಷ್ಟ ಆಗುತ್ತೆ. ಹಾಗೆ ಇತಿಹಾಸದ ಪ್ರಕಾರ ಕೂಡ ತುಂಬಾ ಚೆನ್ನಾಗಿರುವಂತಹ ಇತಿಹಾಸ ಉಳ್ಳಂತಹ ದೇವಸ್ಥಾನ ಕೂಡ ಹೌದು. ಇಲ್ಲಿ ರಾಮನ ದೇವಸ್ಥಾನ ಕೂಡ ಇದೆ. ಇದು ಕೂಡ ತುಂಬಾ ಪುರಾಣವನ್ನು ಹೊಂದಿರುವಂತಹ ದೇವಸ್ಥಾನ ಇದು. ಹಾಗೆ ರಾಮರು ಸುಮಾರು ಹಳೆಯ ಕಾಲದ ದೇವಸ್ಥಾನವನ್ನು ಈಗ ಪುನರುಜ್ಜೀವನ ಮಾಡಲಾಗಿದೆ. ಈಗ ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿತ್ತು. ಸುತ್ತಮುತ್ತಲಿನ ವಾತಾವರಣ ಅಂತೂ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಒಂದು 10 ನಿಮಿಷ ಅಲ್ಲಿ ಧ್ಯಾನ ಮಾಡಿ ಅಲ್ಲಿಂದ ನಾನು ಹೊರಡ್ತಿದ್ದೀನಿ. ಹಾಗೆ ನೀವೀಗ ನೋಡ್ತಿದ್ದೀರಲ್ಲ, ಅಲ್ಲಿನ ವಾತಾವರಣ ಹಾಗೆ ಅಲ್ಲಿನ ಒಂದು ಕಲ್ಚರ್, ಅಲ್ಲಿಂದ ಇದೆಲ್ಲ ನೋಡಬೇಕಾದ್ರೆ ಮನಸ್ಸಿಗೆ ಏನೋ ಒಂದು ಇಷ್ಟ ಆಗುತ್ತೆ. ದೇವಸ್ಥಾನಗಳಿಗೆ ಬಂದಾಗ ಅಲ್ಲಿನ ಪಾಸಿಟಿವಿಟಿ, ಅಲ್ಲಿನ ಮನಸ್ಸಿನ ಖುಷಿಯ ಜೊತೆಗೆ ನೆಮ್ಮದಿಯ ವಾತಾವರಣ ಸಿಗುತ್ತೆ. ಖಂಡಿತ ನೀವು ಕೂಡ ಮಿಸ್ ಮಾಡದೆ ಕೇರಳಕ್ಕೆ ಒಂದು ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಟೆಂಪಲನ್ನು ಕೂಡ ಖಂಡಿತ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ನನಗೆ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಯಿತು. ನೀವೀಗ ನೋಡ್ತಿದ್ದೀರಾ ಅಲ್ಲಿನ ಕಲಾಕೃತಿಗಳನ್ನು ಯಾರಪ್ಪ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಖಂಡಿತ ಅನಿಸುತ್ತೆ. ಹಾಗೆ ಇದೇ ಥರದ ಸುಮಾರು ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾನೆ ಇರುತ್ತೆ. ಖಂಡಿತ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಶೇರ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ ಬೇರೆಯವ್ರಿಗೂ ಕೂಡ ಈ ಒಂದು ವಿಡಿಯೋ ಹೋದಾಗ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನೋಡಲಿಕ್ಕೆ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ